ಗೈಸ್ ಎಷ್ಟೆಷ್ಟು ದೊಡ್ಡ ಸಿಗಡಿ ಮೀನು ಅಂದರೆ ಬಿರಿಯಾನಿ ಮಾಡಲಿಕ್ಕೆ ತುಂಬಾ ಸೂಪರು ಈ ಸಿಗಡಿ ಮೀನು. ನೋಡಿದರೆ ಅಷ್ಟೊಂದು ಖುಷಿ ಆಗ್ತದೆ, ಅಷ್ಟು ದೊಡ್ಡದುಂಟು ಗೈಸ್. ನೋಡಿ ಗೈಸ್, ಕಷ್ಟ ಮಾಡಿಕೊಂಡ್ರೆ ಇಷ್ಟೇ ಆಗೋದು. ಅಷ್ಟು ಹಣ ಕೊಟ್ಟು ಕೂಡ ಎಂಥ ಹಣಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ ಅಲ್ಲ, ಆ ರೀತಿ. ನೋಡಿ ಎಷ್ಟು ಸ್ವಲ್ಪದಾಯಿತು ಕಟ್ ಮಾಡಿ ಆದಾಗ. ಇವತ್ತು ಹಲಸಿನಕಾಯಿಯ ರುಚಿಯಾದ ತಿಂಡಿ ಮಾಡುವ ಅಂತ ಎನಿಸಿದ್ದೇನೆ. ನೋಡಿ ಎಷ್ಟು ಹಲಸಿನ ಇದನ್ನು ತಗೊಂಡಿದ್ದೇನೆ ನಾನು. ಜಾಸ್ತಿ ಬೇಡ, ಜಾಸ್ತಿ ಆದರೆ ಅದು ಜಾಸ್ತಿ ಆಗ್ತದೆ. ಸ್ವಲ್ಪ ಅಕ್ಕಿ. ತಿಂಡಿ ಕೂಡ ನೋಡಿ ಈ ರೀತಿಯಾಗಿ ಬಂದಿದೆ. ತುಂಬಾ ಸೂಪರ್ ಗೈಸ್. ಈ ರೀತಿ ಮಾಡಿದರೆ ಇದರ ರುಚಿಯೇ ಬೇರೆ. ಈ ಮಳೆಗಾಲದಲ್ಲಿ ಹಲಸಿನಕಾಯಿಯ ತಿಂಡಿ ತಿನ್ನುವುದಂದರೆ ಈ ರೀತಿಯಾಗಿ ಮಳೆಗಾಲದಲ್ಲಿ ಎಲ್ಲ ಕೆಂಡದಲ್ಲಿ ಹಾಕಿ ಜೋಳವನ್ನು ತಿಂದರೆ ಇನ್ನೂ ಸೂಪರು ಗೈಸ್. ಅದಕ್ಕೆ ಇರುವ ಟೇಸ್ಟೇ ಬೇರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಗೈಸ್. ಇವತ್ತು ಗಂಟೆ 10:30 ಆಯಿತು. ಅದಕ್ಕಿಂತ ಸ್ವಲ್ಪ ಮೊದಲು ಬಿಟ್ಟದಷ್ಟೇ. ಹಾಗೆ ಮಳೆ ಉಂಟಂತೆ ಗೈಸ್, ಹೇಳ್ತಾ ಇದ್ರು ಹಸ್ಬೆಂಡ್. ಮಳೆ ಉಂಟು, ರೆಡ್ ಅಲರ್ಟ್ ಕೊಟ್ಟಿದ್ದಾರಂತ, ಇನ್ನು ಗೊತ್ತಿಲ್ಲ ಅಂತ ಹೀಗೆ ನೋಡುವ ಇದು ವಾತಾವರಣ ನೋಡಿದರೆ ಹಾಗೆ ಅನಿಸ್ತದೆ. ಮತ್ತೆ ಎಂಥದ್ದು ಗೊತ್ತಿಲ್ಲ. ಹಾಗೆ ಇವತ್ತು ಸಿಗಡಿ ಗೈಸ್, ದೊಡ್ಡ ಸಿಗಡಿ ತಂದಿದ್ದಾರೆ ಅಮ್ಮ. ನಮಗೂ ನೇಬರ್ಸ್ ಅವರಿಗೆಲ್ಲ ಸೇಮ್ ಇವತ್ತು ಪದಾರ್ಥ, ಸಿಗಡಿ ಮತ್ತು ಬಸಳೆ ಎಲ್ಲ ಕಟ್ ಮಾಡಿ ಆಯಿತು. ಸಿಗಡಿಯನ್ನು ಕಟ್ ಮಾಡಲಿಕ್ಕೆ ಉಂಟು. ನಾನು ಅದೆಲ್ಲ ಐಸೆಲ್ಲ ತೆಗೆದಿಟ್ಟಿದ್ದೆ ಗೈಸ್. ಹಾಗೆ ಇವತ್ತು ಸಿಗಡಿ, ನಮಗೆ ದೊಡ್ಡ ಸಿಗಡಿ. ಮೊನ್ನೆ ನಾವು ನೋಡಿ ಬಿಟ್ಟು ಬಂದದ್ದು, ನಾನು ಮತ್ತು ನೇಬರ್ಸ್ ಅವರು ಚರ್ಚಿಗೆ ಹೋಗಿದ್ದಾಗ. ಅಲ್ಲಿ KGಗೆ 500 ಅಂತ ಹೇಳಿದರು, ಹಾಗೆ ಬಿಟ್ಟು ಬಂದದ್ದು ಗೈಸ್. ಹಾಗೆ ಇವತ್ತು ನಿನ್ನೆ ಅಮ್ಮ ಪೇಂಟಿಗೆ ಹೋಗಿದ್ದಾಗ ತಗೊಂಡು ಬಂದಿದ್ದರು. ಹಾಗೆ ಅದನ್ನು ಬಸಳೆಗೆ ಹಾಕಿ ಪದಾರ್ಥ ಮಾಡುವ ಅಂತೇಳಿ ಹಾಗೆ ತೋರಿಸ್ತೇನೆ ನೋಡಿ. ದೊಡ್ಡದುಂಟು ಗೈಸ್. ಇದು ಬಿರಿಯಾನಿಗೆ ತುಂಬಾ ಸೂಪರ್. ಬಿರಿಯಾನಿಗೆ ಹೇಳಿದ ಈ ಸಿಗಡಿ ನೋಡಿ, ದೊಡ್ಡದುಂಟು. ಎಷ್ಟು ದೊಡ್ಡದು ಗೈಸ್. 2 ತುಂಡು ಮಾಡ್ಬೋದು, ಕೆಲವೊಂದು 3 ತುಂಡು ಕೂಡ ಮಾಡ್ಬೋದು. ಅಷ್ಟು ದೊಡ್ಡದಿದೆ ನೋಡಿ. ಅದರ ತಲೆ ತೆಗೆದ್ರೆ ಅಂತ ಇಲ್ಲ, ಕಾಣಲಿಕ್ಕೆ ಮಾತ್ರ. ಅದರ ಬೆರಕ್ಕೆ ಮೀನು ಕೂಡ ಕೊಟ್ಟಿದ್ದಾರೆ. ಇದು ನಮ್ಮ ಬೆಕ್ಕಿಗೆ 2 ಇದು ಬಂಗುಡೆ. ಅರ್ಧ KGಗೆ 250 ಗೈಸ್. 250ಯ ಮೀನಿದು. ಬಸಳೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಇದನ್ನು ಮೊದಲು ಕಟ್ ಮಾಡಿ ಕ್ಲೀನ್ ಮಾಡಿ ತರುವ ಗೈಸ್. ನೋಡಿ ಕಟ್ ಮಾಡಿ ತಂದೆ ನಾನು. ಎಷ್ಟು ಪೀಸ್ ಆಗಿದೆ ನೋಡಿ, 250ಯದ್ದು. ಒಳ್ಳೆ ಉಂಟು ಗೈಸ್, ಮಾತ್ರ ಫ್ರೆಶ್ ಆಗಿ. ಇನ್ನು ಇದಕ್ಕೆ ನಾನು ಕುಕ್ಕರಲ್ಲಿ ಇಡೋದು, ಬೇಯಿಸ್ಲಿಕ್ಕೆ ತುಂಬ ಹೊತ್ತಾಗ್ತದೆ ಅಂತ. ಇದು ಬಸಳೆ ಎಷ್ಟು ಟೈಮ್ ತಗೊಳ್ತದೆ ಅಂತ ಗೊತ್ತಾಗೋದಿಲ್ಲ ಅಲ್ಲ, ಹಾಗೆ ನಾನು ಕುಕ್ಕರಲ್ಲಿ ಇಡೋದು. 2 ಬಿಸಿಲಿಗೆ ಅದು ಬೆಂದಿರ್ತದೆ. ಬನ್ನಿ ಕುಕ್ಕರಲ್ಲಿ ಇಡುವ. ನೋಡಿ ಗೈಸ್, ಸಿಗಡಿ ಮತ್ತು ಬಸಳೆ ತುಂಬ ಸೂಪರ್. ಪದಾರ್ಥ ಕೂಡ ಒಳ್ಳೆ ಸೂಪರ್ ಆಗಿದೆ. ಇನ್ನು ಚೆನ್ನಾಗಿ ಒಂದು ಬ್ಯಾಟಿಂಗ್ ಮಾಡುವ. ನೋಡಿ ಚೆನ್ನಾಗಿ ಬೆಂದಿದೆ ಕೂಡ. ಇದು 2 ವಿಸಿಲ್ ತೆಗೆದದ್ದು ಗೈಸ್ ನಾನು, ಅದಕ್ಕಿಂತ ಜಾಸ್ತಿ ತೆಗೆಯಲಿಲ್ಲ. ನೋಡಿ ಚೆನ್ನಾಗಿ ಬೆಂದಿದೆ. ನಮ್ಮ ಬೆಕ್ಕಿಗೆ ಹೊಸ ಬೆಲ್ಟ್ ಹಾಕಿದ್ದೇವೆ ನೋಡಿ ಗೈಸ್. ಅದು ಅವಳು ಇದು ಕಾಣುವುದಿಲ್ಲ, ಅದು ಹೂ ಕೂಡ ಅದರದ್ದು ಬೆನ್ನು ಹಿಂದೆ ಹಾಕಿದರೆ ಕೂಡ, ಕುತ್ತಿಗೆ ಹಿಂದೆ ಹಾಕಿದರೆ ಕೂಡ, ಮುಂದೆ ಹಾಕಿದರೆ ಕೂಡ ನೋಡಿ ಈ ರೀತಿ ಇದೆ. ಅದು ಅವಳಿಗೆ ಇರಿಟೇಷನ್ ಆಗ್ತದೆ, ಕಿರಿಕಿರಿ ಆಗ್ತದೆ. ಗಡಿಗೆ ಅವಳು ಅದನ್ನು ಕೈಯಿಂದ ತೆಗಿಲಿಕ್ಕೆ ನೋಡುದು ಗೈಸ್. ನೋಡಿ ಹಲಸಿನಕಾಯಿ ಇಷ್ಟು ನಾವು ತೆಗೆದೇ ಇದ್ವಿ. ಅದರ ಇದು ಜಾಸ್ತಿ ತೆಗೆಯಲಿಲ್ಲ, ಇಷ್ಟು ಸಾಕಂತೇಳಿ. 1 ಸೇರು ಅಕ್ಕಿಗೆ ಇಷ್ಟು ಸಾಕಾಗ್ತದೆ ಅಂತ ಹೇಳಿ. ಮತ್ತು ನೋಡಿ ಅಕ್ಕಿ ಕೂಡ ಹಾಕಿದ್ದೇವೆ, ಇಡ್ಲಿಯದು, ದೋಸೆಯದು ಮತ್ತು ಊಟ ಮಾಡುವುದು 3 ಅಕ್ಕಿ ಹಾಕಿ ನೆನೆ ಹಾಕಿದ್ದೇನೆ. ಈಗ ಇದನ್ನು ಕಡಿಯಬೇಕು. ಇದಕ್ಕೆ ನೋಡಿ ಇಷ್ಟು ತೆಂಗಿನಕಾಯಿಯನ್ನು ಕೂಡ ನಾನು ತಗೊಂಡಿದ್ದೇನೆ. ತೆಂಗಿನಕಾಯಿ ಹಾಕಿದರೂ ಕೂಡ ಒಳ್ಳೆಯದು. ಕಡಿಯುವಾಗ ತೆಂಗಿನಕಾಯಿ ಕೂಡ ಹಾಕಬೇಕು. ಮತ್ತು ಸಪ್ರೇಟಾಗಿ ಕಟ್ ಮಾಡಿ ಕೂಡ ಅದಕ್ಕೆ ಹಾಕಬೇಕು ಹಿಟ್ಟಿಗೆ.
ತುಂಬ ಒಳ್ಳೆ ಆಗ್ತದೆ. ಈಗ ನಾನಿಲ್ಲಿ ಕಡಿಯುವಾಗ ಸ್ವಲ್ಪ ಕರಿಮೆಣಸು ಮತ್ತು ತೆಂಗಿನಕಾಯಿ ಮತ್ತು ಉಪ್ಪು, ಬೆಲ್ಲ ಹಾಕಿದ್ದೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಮತ್ತು ಇದು ಹಲಸಿನಕಾಯಿ ಗೈಸ್, ಇಲ್ಲಿ ನಾನು ತೆಂಗಿನಕಾಯಿ ನೋಡಿ ಈ ರೀತಿ ಸಪೂರ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಹಾಕೋದು ಸಪೂರ ಮಾಡಿ. ಕೆಲವರು ಇದರ ಜೊತೆ ಕಾರ್ನನ್ನು ಕೂಡ ಹಾಕ್ತಾರೆ, ಜೋಳವನ್ನು ಕೂಡ ಹಾಕ್ತಾರೆ. ನಾನು ಜೋಳ ಹಾಕೋದಿಲ್ಲ, ಖಾಲಿ ಇದು ತೆಂಗಿನಕಾಯಿ ಮಾತ್ರ. ಅಮ್ಮನೆಯವರಿಗೆಲ್ಲ ಜಗ್ಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಅದಕ್ಕೆ ತೆಂಗಿನಕಾಯಿ ತುಂಬ ಸಪೂರ ಅಂದರೆ ಸಪೂರ ಮಾಡಿ ಹಾಕ್ತಾ ಇದ್ದೇನೆ. ಅಷ್ಟೇನು ಗೊತ್ತಾಗದ ಹಾಗೆ ತೆಂಗಿನಕಾಯಿ ಎಲ್ಲ ಅದೆಲ್ಲ ಬಿದ್ದರೆ, ಕಾರ್ನೆಲ್ಲ ಬಿದ್ದರೆ ತುಂಬ ಒಳ್ಳೆ ಆಗ್ತದೆ. ಕೆಲವರು ಅದನ್ನೇ ಹಾಕ್ತಾರೆ ಜಾಸ್ತಿಯಾಗಿ. ಮಧ್ಯಾಹ್ನ ತನಕ ಒಳ್ಳೆ ಮಳೆ ಇತ್ತು ಗೈಸ್. ಮಧ್ಯಾಹ್ನ ನಂತರ ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಇದು ಎಂತ ಮಾಡ್ತದೆ ನೈಟಿಗೆ ಅಂತಲೇ ಗೊತ್ತಿಲ್ಲ. ನೋಡಿ, ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಸಪೂರವಾಗಿ ಕಟ್ ಮಾಡಿಕೊಂಡಿದ್ದೇನೆ ಅಂತ. ನೋಡಿ ಗೈಸ್, ಇಷ್ಟು ಸಪೂರವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಸ್ವಲ್ಪ ಆದದ್ದು, ಇನ್ನೂ ಕೂಡ ಆಗಬೇಕು. ಎಲ್ಲ ಕಟ್ ಮಾಡಿ ತುಂಬ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ಅದು ತಿನ್ನುವಾಗ ಸಿಗ್ತದಲ್ಲ ಬಾಯಿಗೆ, ತುಂಬ ಒಳ್ಳೆ ಆಗ್ತದೆ ಗೈಸ್. ಇದು ನೋಡಿ, ಸ್ವಲ್ಪ ಹಿಟ್ಟು ನಾನು ತೆಗೆದಿಟ್ಟಿದ್ದೇನೆ. ಯಾಕೆಂತ ಹೇಳಿದರೆ ಹೀಗೆ ಎಣ್ಣೆಯಲ್ಲಿ ಬಿಡುವ ತಿಂಡಿ ಮಾಡುವ ಅಂತೇಳಿ, ಮತ್ತು ಅದು ಜಾಸ್ತಿ ಆದರೆ ಅದು ಅಲ್ಲೇ ಉಳಿಯುತ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತೆಗೆದಿಟ್ಟದ್ದು. 4:40ಕ್ಕೆ ಇಟ್ಟಿದ್ದೇನೆ. ಇನ್ನು ಬೆಂಕಿ ಚೆನ್ನಾಗಿ ಆದರೆ ಸ್ವಲ್ಪ ಬೇಗ ಆಗ್ಬೋದೇನೋ, ನೋಡಬೇಕು ಎಷ್ಟು ಗಂಟೆ ಆಗ್ತದೆ ಅಂತೇಳಿ. 5 ಕಾಲಕ್ಕೆ ಆಗ್ಬೋದು, ಜಾಸ್ತಿ ಏನು ನಾನು ಇಡಲಿಲ್ಲ. ಮತ್ತು ಅದು ತಿನ್ನದಿದ್ದರೆ ಸುಮ್ಮನೆ ವೇಸ್ಟ್. ಹಾಗೆ ಸ್ವಲ್ಪ ನಾನು ತೆಗೆದಿಟ್ಟೆ. ಅದು ಎಣ್ಣೆಯಲ್ಲಿ ಬಿಡುವ ತಿಂಡಿ ಉಂಟಲ್ಲ, ಹಲಸಿನಕಾಯಿದ್ದು, ಅದಕ್ಕೆ ಆಗ್ತದೆ ಅಂತ ಹೇಳಿ. ಹಾಗೆ ನೋಡುವ ಏನಾಗ್ತದೆ ಅಂತೇಳಿ. ಅದು ಆದಮೇಲೆ ಮತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ. ಗೈಸ್ ನೋಡಿ, ಒಂದು ಜೋಳ ಉಂಟು ಇವತ್ತಿಗೆ. ಈ ಜೋಳ ಲಾಸ್ಟ್ ಗೈಸ್, ಇನ್ನೂ ಇಲ್ಲ, ಮುಗಿಯಿತು 5 ತಂದದರಲ್ಲಿ. ನೋಡಿ ತಿಂಡಿ ಯಾವ ರೀತಿ ಇದೆ ಅಂತೇಳಿ. ನೋಡಿ ಗೈಸ್, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸ್ಮೂತಾಗಿ ತುಂಬ ಚೆನ್ನಾಗಾಗಿದೆ ಗೈಸ್. ಮಾತ್ರ ಅದು 3 ಥರದ ಅಕ್ಕಿ ಹಾಕಿದ್ವಿ ಅಲ್ಲ, ಅದು ಇನ್ನೂ ಕೂಡ ಒಳ್ಳೆ ಸ್ಮೂತ್ ಆಗಲಿಕ್ಕೆ ಇದಾಯಿತು. ತುಂಬ ಒಳ್ಳೆ ಸ್ಮೂತ್ ಆಗಿದೆ, ಏನು ಗಟ್ಟಿ ಅದು ಏನಾಗಲಿಲ್ಲ. ನೀವು ಕೂಡ ಅದೇ ರೀತಿ ಅಕ್ಕಿ ಹಾಕಿ ಟ್ರೈ ಮಾಡಿ, ತುಂಬ ಒಳ್ಳೆ ಆಗ್ತದೆ. ಊಟ ಮಾಡುವ ಅಕ್ಕಿ ಅಂದರೆ ನಮ್ಮದು ಆನಂದ ಜಯ ಕುಚಿಲಕ್ಕಿ. ಸೊ ಅದರದ್ದು ಸೇಮಿಗೆಲ್ಲ ನಾವು ಮಾಡುವಾಗ ಕೂಡ ಹಾಗೆ ತುಂಬ ಒಳ್ಳೆ ಆಗ್ತದೆ ಗೈಸ್. ಅದರದ್ದು ಕೂಡ ಸೇಮಿಗೆಲ್ಲ ಹಾಗೆ ಇದರ ಜೊತೆ ಮಿಕ್ಸ್ ಮಾಡಿ ಅಂತ ಅಮ್ಮ ಹೇಳಿದರು. ಹಾಗಾಗಿ ನಾನು ಮಾಡಿದ್ದು ತುಂಬ ಒಳ್ಳೆ ಆಗಿದೆ. ಮತ್ತು ಇಡ್ಲಿ ಮಾಡುವಂಥ ಅಕ್ಕಿ ಮತ್ತು ಹೀಗೆ ನಾವು ನೀರು ದೋಸೆ ಮಾಡ್ತೇವಲ್ಲ, ಆ ಅಕ್ಕಿಯನ್ನು ಹಾಕಿ ಒಟ್ಟಿಗೆ ಮಾಡಿದ್ದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿದರೆ. ನಾನು ಹಾಕಿದ್ದು ಕೂಡ ಹಿಟ್ಟು ತೆಳ್ಳಗೆ ಮಾಡಿ, ಜಾಸ್ತಿ ದಪ್ಪವಾಗಿ ಹಾಕಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮಳೆಗಾಲದಲ್ಲಿ ಮಾಡುವಂತಹ ಒಂದು ತಿಂಡಿ ಆಯಿತು. ಇನ್ನು ಪತ್ರೊಡ್ಡೆಲ್ಲ ಮಾಡಲಿಕ್ಕುಂಟು. ನಮ್ಮ ಬಳೆ ಇನ್ನೊಂದು ರೆಡಿ ಆಗ್ತಾ ಉಂಟು. ಇನ್ನೊಂದು ಬಳೆ ಕಟ್ತಾ ಇದ್ದಾರೆ. ತಂದಿದ್ದದು ಹೋದ ವರ್ಷದಿತ್ತು, ಅದು ಸ್ವಲ್ಪ ಅದರ ಕಣ್ಣು ಸ್ವಲ್ಪ ದೊಡ್ಡದು, ಹಾಗೆ ಅದನ್ನು ಕೂಡ ಇವತ್ತು ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡುವ ಮೀನಿದ್ದು ಏನು ವಿಷಯ ಅಂತೇಳಿ. ಗೈಸ್ ನೋಡಿ, ನಾನು ಜೋಳವನ್ನು ಈ ರೀತಿ ಖಂಡದಲ್ಲಿ ಇದು ಮಾಡ್ತಾ ಇದ್ದೇನೆ, ಬೇಯಿಸ್ತಾ ಇದ್ದೇನೆ. ಅಂದರೆ ಇದರಲ್ಲಿ ಇದು ಮಾಡಿದರೆ ತುಂಬ ಒಳ್ಳೆ ಟೇಸ್ಟು ಕೂಡ, ನಾವು ಹೀಗೆ ಬೇಯಿಸೋದಕ್ಕಿಂತ. ಗ್ಯಾಸಲ್ಲೆಲ್ಲ ಅದು ತುಂಬ ಗ್ಯಾಸ್ ವೇಸ್ಟ್ ಒಂದು, ಮತ್ತು ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಹೀಗೆ ಗೈಸ್ 2 ದಿನದ ಮಳೆಗೇ ತುಂಬ ನೀರಾಗಿದೆ. ಮೊನ್ನೆ ಎಲ್ಲ ಇದು ಕಾಣ್ತಾ ಇತ್ತಲ್ಲ ಕಲ್ಲೆಲ್ಲ, ಅದೆಲ್ಲ ಏನಿಲ್ಲ. ಇವಾಗ ಫುಲ್ಲು ಜಾಸ್ತಿ ಆಗಿದೆ ನೀರು. ತೋರಿಸ್ತೇನೆ ಬನ್ನಿ. ನೋಡಿ ಗೈಸ್, ನೀರು ಜಾಸ್ತಿ ಆಗಿದೆ 2 ದಿನ ಬಂದ ಮಳೆಗೆ. ಅಂದರೆ ತುಂಬ ಮಳೆ ಬರಲಿಲ್ಲ, ಆದರೆ ಸ್ವಲ್ಪ ಸ್ವಲ್ಪ ಬಿಟ್ಟು ಬರ್ತಾ ಇತ್ತಲ್ಲ, ಸೊ ಹಾಗೆ ಆ ಮಳೆಗೆ ನೀರು ಜಾಸ್ತಿ ಆಗಿದೆ ನೋಡಿ. ಇದು ಗಿಡ ಮರ ಎಲ್ಲ ಬೆಳೆದು ಹೋಗಲಿಕ್ಕೆ ದಾರಿ ಇಲ್ಲ ಕೆಳಗಡೆ. ಅದೆಲ್ಲ ಒಲೆ ಚಿಕ್ಕ ತುಂಡು ಕಾಣ್ತಾ ಉಂಟಲ್ಲ, ಅದೆಲ್ಲ ತುಂಬ ಜಾಸ್ತಿ ಕಾಣ್ತಾ ಇತ್ತು.
ಈಗ ಸ್ವಲ್ಪ ಕಾಣ್ತಾ ಉಂಟು. ದೋಣಿಯಲ್ಲಿ ತೆಂಗಿನಕಾಯಿ ಇದೆ ನೋಡಿ. ಅಂಕಲ್ ಇರ್ತಿದ್ರೆ ಇಷ್ಟೊತ್ತಿಗೆ ಹಿಡಿತಿದ್ರು. ಸಲ ನೆರೆಗೆಲ್ಲ ಹಿಡಿತಿದ್ರು, ಬಟ್ ಈಗ ನೆರೆ ಕೂಡ ಬಂದಿಲ್ಲ ಅಲ್ಲ ಈ ಸಲ. ತೆಂಗಿನಕಾಯಿ ಕೂಡ ಇಲ್ಲ, ಇಲ್ಲದಿದ್ದರೆ ನೆರೆಗೆ ತೆಂಗಿನಕಾಯಿ ಅಂಕಲೆಲ್ಲ ಹಿಡಿತಿದ್ರು ನೋಡಿ ಗೈಸ್. ಪತ್ರೊಡೆ ಎಲೆಗಳು ಎಷ್ಟಿದೆ ಅಂತ ಹೇಳಿದರೆ ತುಂಬ ಇದೆ. ಇನ್ನು ಗೊತ್ತಿಲ್ಲ ಎಂತ ಅಂತ, ಇನ್ನು ಜಾಸ್ತಿ ಆಗ್ತದಾ ಇಲ್ವಾ ಅಂತ ಮಳೆಗೆ ನೋಡಿ. ಸೋಫಿಯನ್ನು ಈಗ ಬಿಟ್ಟದ್ದು ಗೈಸ್, ಹಾಗೆ ಭಾರಿ ಖುಷಿ ಅವಳಿಗೆ. ಬೆಳಗ್ಗೆ ಕಟ್ಟಿ ಹಾಕಿದ್ದ ಅವಳನ್ನು, ಈಗ ಬಿಟ್ಟದ್ದು. ಸೋಫಿ ಸೋಫಿ ಅವಳ ಫ್ರೆಂಡಿಗೆ ನಾನು 2 ಪೆಟ್ಟು ಕೊಟ್ಟೆ ಆಗ, ಅದು ಈಗ ಕಾಣುದಿಲ್ಲ. ಅವಳನ್ನು ಹುಡುಕುದು ಇವಳು ಅಲ್ವಾ. ನಾನು ಮೀನು ಕಟ್ ಮಾಡಿ ಇಟ್ಕೊಂಡಿದ್ದೆ ಗೈಸ್, ಫೋನ್ ಬಂತು ಅಂತಲ್ಲಿ ಹೋದದ್ದು. ಅಷ್ಟರಲ್ಲಿ ಆ ನಾಯಿ ನಾನು ಮುಚ್ಚಿಟ್ಟ ಪಾತ್ರೆಯನ್ನು ದೂಡಿ ಹಾಕಿ ಮೀನು ತಿಂದಿದ್ದೆ. ನಾನು ಬರೋದು ಸ್ವಲ್ಪ ತಡ ಆದರೆ ಇದ್ದ ಎಲ್ಲ ಮೀನು ತಿಂತದೆ. ಅದಕ್ಕೆ ಸರಿ 2 ಹಾಕಿದ್ದಾಗ ಪೆಟ್ಟು. ಆಮೇಲೆ ಬರಲಿಲ್ಲ ಈ ಕಡೆ, ಹೋದರೆ ಹೋಗಲಿ ಅಂತೇಳಿ. ಇಲ್ಲದ್ರೆ ನಾನು ಏನಾದರೂ ಕೊಡ್ತಾ ಇರಲಿಲ್ಲ, ಏನಾದರೂ ಪಿಸಾಡಿದ್ದಾದರೂ ಅವಳು ತಿಂತಾ ಇದ್ಲು. ಅದನ್ನು ಕೂಡ ತಿನ್ನಲಿಕ್ಕೆ ಬಿಡಲಿಲ್ಲ ಈ ಸಲ. ನಂಗೆ ಅಷ್ಟೊಂದು ಕೋಪ ಬಂದು, ಇಷ್ಟು ಕ್ರಯದ ಮೀನು ಇವಳು ಎಲ್ಲ ತಿಂದು ಮುಗಿಸೋದಂದರೆ ಯಾರಿಗೆ ಹೇಳಿಲ್ಲ ಮನೆಯಲ್ಲಿ. ಸೊ ಹಾಗೆ ಸೋಫಿ ನೀ ಭಾರಿ ಖುಷಿ ಈಗ ಓಡಲಿಕ್ಕೆ ಬಿಟ್ಟದ್ದಲ್ವಾ. ಟ್ಯಾರಿಸಾಗೆ ಬರದೆ ತುಂಬ ಸಮಯ ಆಯಿತು ಗೈಸ್. ಹಾಗೆ ಇವತ್ತು ಟ್ಯಾರಿಸಿಗೆ ಬಂದು ಹೋಗುವ ಅಂತೇಳಿ ಬಂದದ್ದು. ಕ್ಲೀನ್ ಉಂಟು ಇವಾಗ, ಮಳೆ ಎಲ್ಲ ಬಂದು ನೀರು ಕಸ ಏನಿಲ್ಲ ನೋಡಿ. ನಮ್ಮ ವ್ಯೂ ಯಾವ ರೀತಿ ಕಾಣ್ತದೆ ನೋಡಿ. ಮೋಡ ಆಗಿದೆ ಅಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ. ಇಲ್ಲಿ ಇವರು ಆಟ ಆಡ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ, ಮಾವಿನಕಾಯಲ್ಲಿ ಖಾಲಿ ಸಿಪ್ಪೆಲ್ಲ ತಿಂದು ಖಾಲಿ ಅದರದ್ದು ಮಾತ್ರ ಉಳಿದಿದೆ. ನಿಮಗೆ ತೋರಿಸ್ತೇನೆ ನೋಡಿ, ಎಲ್ಲ ತಿಂದು ಹಾಕಿದೆ. ಅಲ್ಲಲ್ಲಲ್ಲಲ್ಲಿ ಉಂಟು, ಹಣ್ಣಾಗಿದೆ ಅಲ್ಲ ಗೈಸ್. ಎಲ್ಲ ತಿಂದು ಹಾಕ್ತದೆ. ಗಿಳಿ ಎಲ್ಲ ಬಂದು, ಬಾವಳಿ ಎಲ್ಲ ಬಂದು, ಖಾಲಿ ಇಲ್ಲ ಅದರಲ್ಲಿ, ಸ್ವಲ್ಪ ಏನಿರೋದು. ಅಂಬಡೆ ಇದೆ ಗೈಸ್, ಅಂಬಡೆ ಈ ಸಲ ಕಡಿಮೆ, ಅಂಬಡೆನೇ ಇಲ್ಲ. ಎಲ್ಲ ಮಂಗ ಬಂದು ಎಲ್ಲ ಹೂಗಳನ್ನೆಲ್ಲ ಉದುರಿಸಿ ಒಂದು ಕೂಡ ಹೂ ನಿಲ್ತಾ ಇರಲಿಲ್ಲ, ಎಲ್ಲ ಕೆಳಗಡೆ ಬೀಳ್ತಾ ಇತ್ತು ನೋಡಿ. ಎಷ್ಟು ಇರಬೇಕಾದದ್ದು ಗೈಸ್. ಅಂಬಡೆ ಇಲ್ಲ ಅಂತ ಹೇಳಿದರೆ ಆಶ್ಚರ್ಯ. ಎಲ್ಲಿ ಇಲ್ಲ ನೋಡಿ, ಖಾಲಿ ಮರ ಚಿಗುರಿದೆ ಒಂದು ಬಿಟ್ಟರೆ ಮತ್ತೆಂತ ಕೂಡ ಇಲ್ಲ. ಹತ್ತಿಯ ಮರ ನೋಡಿ ಎಷ್ಟು ಬೆಳೆದಿದೆ, ಇಲ್ಲಿ ತನಕ ಬಂದಿದೆ. ಹುಣಸೆ ಮರ ನೋಡಿ ತುಂಬ ಚಿಗುರು ಬಂದಿದೆ, ಹುಳಿ ಇಲ್ಲ ಮಾತ್ರ. ನೇರಳೆ ಹಣ್ಣಿನ ಮರ ನೋಡಿ, ಒಂದು ಕೂಡ ನೇರಳೆ ಹಣ್ಣು ಇಲ್ಲ ಗೈಸ್. ಕೆಲಸ ಎಲ್ಲ ಇವತ್ತು ಬೇಗ ಆಗಿದೆ ಗೈಸ್. ಯಾಕೆಂತ ಹೇಳಿದರೆ ಇವತ್ತು ಸ್ಕೂಲಿಗೆ ರಜೆ ಇತ್ತಲ್ವಾ, ಕೆಲಸ ಏನಿರಲಿಲ್ಲ. ಬೆಳಿಗ್ಗೆ ಟಿಫಿನದ್ದು ಅದು ಇದೆಲ್ಲ ಸ್ವಲ್ಪ ಎದ್ದದ್ದು ಕೂಡ ಅರ್ಧ ಗಂಟೆ ಲೇಟೇ ನಾನಿವತ್ತು ಗೈಸ್. ಇಲ್ಲಿ ನೋಡಿ ನಮ್ಮ ತೆಂಗಿನಕಾಯಿ ಎಷ್ಟು ಚಿಕ್ಕದಂದರೆ ಇದನ್ನು ಕೂಡ ತೆಗೆದಾಕಿ ಗೈಸ್. ಇವತ್ತಿನ ವಿಡಿಯೋ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ನಿಮ್ಮ ಊರಲ್ಲಿ ಕೂಡ ಮಳೆ ಹೀಗೇನೆ ಬಂದಿದಾ ಅಂತ ತಿಳಿಸಿ. ಮತ್ತು ನಿಮ್ಮ ಊರಲ್ಲಿ ಕೂಡ ಸಿಗಡಿ ಮೀನು ಈ ರೀತಿ ದೊಡ್ಡದಾಗಿ ಸಿಗ್ತದಾ ಅಂತೇಳಿ ಕಮೆಂಟ್ ಮಾಡಿ. ಬೈ ಬಾಯ್, ಟೇಕ್ ಕೇರ್. ನಾಳೆ ವ್ಲಾಗ್ನಲ್ಲಿ ಸಿಗೋಣ.